ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಡೇಯಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಮತ್ತು ಪಾಪು ಅಮ್ಮ ಮನೆಗೆ ಹೋಗ್ತಾ ಇದ್ವಿ. ಸೊ ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೆ. ಸೊ ಅಷ್ಟರಲ್ಲೇ ಪಾಪು ಎದ್ದಿದ್ಲು. ಸೊ ಪಾಪು ಜೊತೆ ನಮ್ಮ ಹಸ್ಬೆಂಡ್ ಹೋಗಿ ಆಟ ಆಡ್ತಾಯಿದ್ರು. ಯಾಕಂದರೆ ಅವಳು ಒಂದು ಸರಿ ಎದ್ಮೇಲೆ ಯಾರಾದರೂ ಅವ್ರ ಜೊತೆ ಇರಲೇಬೇಕು, ಇಲ್ಲಾಂದ್ರೆ ಅವಳು ಅಳ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ಅವ್ರು ಆಟಾಡ್ತಾಯಿದ್ರು ಅವಳ ಜೊತೆ. ಆ್ಯಂಡ್ ನಾನು ಈ ಕಡೆ ಕಿಚನ್ಗೆ ಬಂದೆ. ಬೆಳಗ್ಗೆನೇ ಬಿಸಿನೀರು ಕುಡಿದು ಅಭ್ಯಾಸ ಇದೆ ನನಗೆ. ಸೊ ಅದಕ್ಕೋಸ್ಕರ ನಾನು ನೀರನ್ನ ಕುದಿಸೋಕ್ಕೆ ಅಂತ ಇಟ್ಟೆ. ಆ್ಯಂಡ್ ನನಗೂ ನೀರನ್ನ ಕುದಿಸ್ಕೊಂಡು ನಾನು ಸ್ವಲ್ಪ ಕುಡಿತೀನಿ. ಆ್ಯಂಡ್ ಪಾಪುಗೂ ಬೆಳಗ್ಗೆನೇ ನೀರು ಕುದಿಸಿ ಆರಿಸಿಟ್ಬಿಡ್ತೀನಿ. ಸೊ ಅವಳಿಗೆ ಬಿಸಿನೀರನ್ನ ಕುಡಿಸಲ್ಲ, ಕಾಯಿಸಿ ಆರಿಸಿದ ನೀರನ್ನೇ ಕುಡಿಸೋದು. ಸೊ ಅದಕ್ಕೋಸ್ಕರ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಅಂತ ಮೆಂತ್ಯ ದೋಸೆಗೆ ರೆಡಿ ಮಾಡಿಟ್ಟಿದ್ದೆ. ಸೊ ಇದಕ್ಕೆ ನೆನ್ನೆನೇ ಅಕ್ಕಿ ಮತ್ತು ಸ್ವಲ್ಪ 1/2 ಟೀ ಸ್ಪೂನಷ್ಟು ಮೆಂತ್ಯನ ನೆನೆ ಹಾಕಿಟ್ಟಿದ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ. ನೆನ್ನೆ ನೈಟ್ ಬಂದು ಇದನ್ನು ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಸಾಲ್ಟು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ, ಆ್ಯಂಡ್ ಅದಕ್ಕೆ ಸ್ವಲ್ಪ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇಟ್ಟಿದ್ದೆ. ಸೊ ಇವಾಗ ಹಾಗೇ ನಾನು ಟೀ ಮಾಡ್ಕೊತಾ ಇದ್ದೀನಿ ಒಂದು ಕಡೆ. ಯಾಕಂದರೆ ನಮ್ಮ ಹಸ್ಬೆಂಡ್ಗಂತೂ ಬೆಳಗ್ಗೆನೇ ಟೀ ಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಕಡೆ ಟೀ ಮಾಡಿಕೊಂಡು ಹಂಗೆ ಇನ್ನೊಂದು ಕಡೆ ದೋಸೆ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಆ ಕಡೆ ದೋಸೆಗೆ ಅಂತ ತವ ಕಾಯಕ್ಕಿಟ್ಟಿದ್ದೀನಿ, ಈ ಕಡೆ ಟೀ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ದೋಸೆಗೆ ಏನೂ ಸೈಡಿಗೆ ಮಾಡ್ಕೊಳ್ಳಲ್ಲ. ಯಾಕಂದರೆ ದೋಸೆ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಬೆಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ. ಸೊ ಬೇರೆ ಏನೂ ಸೈಡ್ಸ್ ಅಷ್ಟು ಮ್ಯಾಚ್ ಆಗೋಲ್ಲ. ಅದಕ್ಕೋಸ್ಕರ ನಾವು ಈ ದೋಸೆನ ತುಪ್ಪದಲ್ಲಿ ತಿಂತೀವಿ, ಇಲ್ಲ ಹಂಗೆ ಕೂಡ ತಿನ್ಬೋದು. ನೀವು ಟೀ ಜೊತೆ ಅಥವಾ ಆ ಥರ ಏನಾದ್ರು ತಿನ್ಬೋದು. ಸೊ ನಾನು ಈ ಥರ ಹಾಗೆ ತುಪ್ಪ ಹಾಕ್ಕೊಂಡು ತಿನ್ನಬೇಕಂತ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಮ್ಗಳಿಗೆಲ್ಲ ಏನು ಯೋಚನೆ ಅಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಟಿಫನ್ ಮಾಡೋದು, ಏನು ಲಂಚ್ ಮಾಡೋದು, ಅದೇ ಯೋಚನೆ ಆಗೋಗಿರುತ್ತೆ. ಸೊ ಒಂದಿನ ಮುಂಚೆ ನೈಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡಿಬಿಡ್ಬೋದು. ಆವಾಗ ಯಾವುದೇ ಯೋಚನೆ ಇರಲ್ಲ ಬ್ರೇಕ್ಫಾಸ್ಟ್ ಏನು ಮಾಡೋದು ಅದು ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಈ ದೋಸೆ ಎಲ್ಲ ಆದರೆ ಈಸಿ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ತವಾಗೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ಸೊ ನೀವು ಸ್ವಲ್ಪ ಆಯಿಲ್ ಹಾಕಲೇಬೇಕು, ಆವಾಗಲೇ ದೋಸೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಆಯಿಲ್ನ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ದೋಸೆ ಹಿಟ್ಟಿನ ರೆಡಿಯಾಗಿದೆ. ಸೊ ತವಾ ಕಾದಿದ ತಕ್ಷಣ ನಾನು ದೋಸೆ ಹಿಟ್ಟನ್ನ ಅದಕ್ಕೆ ಹಾಕ್ತೀನಿ. ನಾನು ಬಂದು ದೋಸೆನ ಚಿಕ್ಕದಾಗೆ ಮಾಡ್ಕೊತೀನಿ. ಸೊ ನಿಮಗೆ ಯಾವ ಥರ ಸೈಜಿಗೆ ಬೇಕೋ ಆ ಥರ ಸೈಜಿಗೆ ನೀವು ಮಾಡ್ಕೊಬೋದು ದೋಸೆನ. ಸೊ ನಾನು ಬಂದು ಚಿಕ್ಕದಾಗೆ ಹಾಕ್ತೀನಿ. ಸೊ ಇವಾಗ ದೋಸೆ ಹಾಕಿ ಒಂದು ಲಿಡ್ಡಿಂದ ಮುಚ್ಚಿಟ್ಬಿಡ್ತೀನಿ ಈ ರೀತಿ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅದು ಈ ರೀತಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಆ್ಯಕ್ಚುಲಿ ನಾನ್ ಸ್ಟಿಕ್ ತವಾದಲ್ಲೇ ಮಾಡಿದ್ದೀನಿ. ಬೇಕಿದ್ದರೆ ನೀವು ಐರನ್ ತವಾದಲ್ಲೂ ಮಾಡ್ಕೊಬೋದು. ನನಗೆ ಅರ್ಜೆಂಟಿಗೆ ಒಂದೊಂದು ಸತಿ ಅದು ಬರಲ್ಲ. ಸೊ ಅದಕ್ಕೋಸ್ಕರ ನಾನು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೆ. ಈ ಕಡೆ ಟೀ ಕುದೀತಾ ಇತ್ತು, ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಟೀ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಅದನ್ನು ಗ್ಲಾಸ್ಗೆ ಹಾಕ್ಕೊಂಡು ಆ್ಯಂಡ್ ಹಾಗೇ ದೋಸೆನೂ ನಾನು ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ದೋಸೆನ ಹಾಕಿಟ್ಕೊಂಡಿದ್ದೆ. ಒಂದು ಕಡೆ ಟೀ ರೆಡಿಯಾಗಿದೆ ಆ್ಯಂಡ್ ಇನ್ನೊಂದು ಕಡೆ ದೋಸೆ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ದೀನಿ. ಆ್ಯಂಡ್ ನಮ್ಮ ಪಾಪುಗೆ ಇವಾಗ ಸ್ನಾನ ಮಾಡಿಸ್ಬೇಕು.
ಅದಕ್ಕೋಸ್ಕರ ಅವಳಿಗೆ ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಮಸಾಜ್ ಮಾಡೋಕ್ಕೆ. ಸೊ ಬೆಳಿಗ್ಗೆ ನಾನು ಆ್ಯಕ್ಚುಲಿ ಕೊಕೊನಟ್ ಆಯಿಲ್ ಮಸಾಜ್ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ. ಸೊ ಕೋಕೋನಟ್ ಆಯಿಲ್ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಮಸಾಜ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರಿಗೆ ತುಂಬ ಆಟಾಡಿ ಎಲ್ಲ ಸುಸ್ತಾಗಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಅವ್ರಿಗೆ ಮಸಾಜ್ ಮಾಡೋದ್ರಿಂದ ರಿಲೀಫ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಡೈಲಿ ಮಾರ್ನಿಂಗ್ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಹಾಗೇ. ಆ್ಯಂಡ್ ಈ ಕಡೆ ನಮ್ಮ ಬೇಬಿದು ಸ್ನಾನ ಆಯಿತು. ಸೊ ಅವಳಿಗೆ ಎಲ್ಲ ರೆಡಿ ಮಾಡಿ ಮಲಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅವಳು ಮಲ್ಕೊಂಬಿಟ್ರೆ ನನಗೆ ಎಲ್ಲ ಕೆಲಸನೂ ಈಸಿಯಾಗಿ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ. ಸೊ ಆಮೇಲೆ ನಂದು ಏನು ಕೆಲಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಕೊತೀನಿ. ಮಲಗಿಸ್ಬಿಟ್ಟು ನಾನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಸೊ ಮಗುದೆಲ್ಲ ಏನೇನು ಬೇಕು ಅದು ಮತ್ತು ನಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಯಾಕಂದರೆ ಮಕ್ಕಳುಗಳದ್ದು ಎಷ್ಟು ಬಟ್ಟೆಗಳನ್ನ ಎತ್ತಿಟ್ಕೊಂಡ್ರೂ ಸಾಕಾಗಲ್ಲ. ಆ್ಯಂಡ್ ಅವ್ರ ಥಿಂಗ್ಸ್ಗಳೇನಿರುತ್ತೆ ಅದು ತುಂಬಾ ಲಗೇಜ್ ಜಾಸ್ತಿ ಆಗಿಬಿಡುತ್ತೆ ಎಲ್ಲಾದರೂ ಹೋಗಬೇಕಂದ್ರೆ. ಸೊ ಅದಕ್ಕೋಸ್ಕರ ನಾನು ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ. ಆ್ಯಂಡ್ ಆಲ್ರೆಡಿ ಇನ್ನೇನು ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡೋಣ ಸಿಂಪಲ್ಲಾಗಿ ಅಂದ್ಕೊಂಡೆ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಕಡೆ ಬಂದು ಎಗ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರು, ಗರಂ ಮಸಾಲ, ಪೆಪ್ಪರ್ ಪೌಡರು ಇದಿಷ್ಟು ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಎಗ್ನ ಫ್ರೈ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಆ್ಯಂಡ್ ಈ ಕಡೆ ಆಲ್ರೆಡಿ ರೈಸ್ನ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು. ಯಾವುದು ಸಾಸು ಅಥವಾ ಯಾವುದು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತಾಯಿಲ್ಲ. ಸೊ ಇವಾಗ ಎಗ್ಗೆಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡೆ. ಸೊ ಇವಾಗ ಅದೇ ಬಾಣಲಿಗೆ ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಅದು ಸ್ವಲ್ಪ ನೀಟಾಗಿ ಬಿಸಿ ಆಗೋವರೆಗೂ ಬಿಟ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಆ್ಯಂಡ್ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಿಲ್ಲಿ ಏನಿದೆಯಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಫ್ರೈ ಆಗುವಾಗಲೇ ನಾನು ಫ್ರೈಡ್ ರೈಸ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು. ಆ್ಯಂಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಸಾಲ್ಟು, ಬ್ಲ್ಯಾಕ್ ಪೆಪ್ಪರ್ ಪೌಡರು ಇದಿಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಆಯಿಲ್ ಬಿಟ್ಕೊತಾ ಇರುವಾಗಲೇ ಇದಕ್ಕೆ ನಾನೇನು ರೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ರೈಸ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಆ ಮಸಾಲ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಆದಮೇಲೆ ಆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಎಗ್ಗು ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ಲಂಚ್ ಮಾಡಿಕೊಂಡು ನಾನು ಮತ್ತು ಬೇಬಿ ರೆಡಿ ಆದ್ವಿ. ಸೊ ಎಷ್ಟು ಕ್ಯೂಟಾಗಿ ಕಾಣಿಸಿದ್ದಾಳೆ ನೋಡಿ. ಆ್ಯಂಡ್ ಈ ಕಡೆ ಲಗೇಜ್ ಎಲ್ಲ ರೆಡಿಯಾಗಿತ್ತು. ಆ್ಯಂಡ್ ಹಸ್ಬೆಂಡ್ ಕೂಡ ಊರಿಗೆ ಹೋಗೋಕ್ಕೆ ಲಗೇಜ್ ಎಲ್ಲ ರೆಡಿ ಮಾಡಿಕೊಂಡ್ರು.
ಸೊ ನಾವು ಕ್ಯಾಬ್ ಬುಕ್ ಮಾಡಿ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅಷ್ಟರಲ್ಲಿ ಕ್ಯಾಬ್ ಕೂಡ ಬಂತು. ಸೊ ಲಗೇಜ್ ಎಲ್ಲನೂ ಡಿಕ್ಕಿಗೆ ಇಟ್ಬಿಟ್ಟು ನಾವು ಕ್ಯಾಬ್ ಹತ್ಕೊಂಡು ಹೊರಟ್ವಿ. ಇನ್ನು ನನ್ನ ಮಗಳು ಕ್ಯಾಬ್ ಹತ್ತಿದ ತಕ್ಷಣ ಆ ಕಡೆ ಈ ಕಡೆ ನೋಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಸೊ ಅವಳದೇನು ತೊಂದರೆ ಇರಲ್ಲ, ಅವಳ ಪಾಡುಗಳು ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡು ಆರಾಮಾಗಿರ್ತಾಳೆ. ನಾವು ಮನೆ ರೀಚ್ ಆದ್ವಿ. ಸೊ ಅವ್ರ ಅಜ್ಜಿ ತಾತ ಮತ್ತು ಮಾಮ ಕಾಯ್ತಾಯಿದ್ರು ಅವಳಿಗೋಸ್ಕರ. ಸೊ ಅವಳ ಜೊತೆ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಇನ್ನೇನು ಸಂಜೆ ಆಯಿತು, ನಮ್ಮ ಹಸ್ಬೆಂಡು ಹೊರಡೋ ಟೈಮ್ ಆಗಿತ್ತು. ಸೊ ಅವರು ಅವಳ ಜೊತೆ ಮಾತಾಡಿಕೊಂಡು ಅವಳನ್ನ ಬಿಟ್ಟು ಹೋಗೋಕ್ಕೆ ಇಷ್ಟ ಇರಲಿಲ್ಲ ಅವರಿಗೆ. ಬಟ್ ಆದರೂ ಏನೋ ಮಾಡಿ ಹೊರಟರು. ಅವ್ರಿಗೆ ಬಸ್ ಟೈಮ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್.